ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಾನು ಒಂದು ಪರ್ಯಾಯ ಸಿನಿಮಾದ ಬಗ್ಗೆ 2 ನಿಮಿಷ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಈ ಕಮರ್ಷಿಯಲ್ ಸಿನಿಮಾಗಳು ಬೇರೆ, ಅಂದರೆ ಸಿನಿಮಾ ನಿರ್ಮಾಣ ಮಾಡೋದು, ಅದರಿಂದ ದುಡ್ಡು ತೆಗೆಯೋದು, ಅದನ್ನು ಕಮರ್ಷಿಯಲ್ ಸಿನಿಮಾಗಳಂತ. ಇನ್ನೊಂದು ಹಣ ತೊಡಗಿಸಿದ್ರು ಕೂಡ ಒಂದು ಅಭಿರುಚಿಯಿಂದ ಒಂದು ಒಳ್ಳೆಯ ಕಥೆಯನ್ನು ತೆರೆಯ ಮೇಲೆ ತರಬೇಕು. ಈ ರೀತಿಯ ಕಲಾ ಪ್ರಕಾರ ಸಿನಿಮಾಗಳು ಪರ್ಯಾಯ ಸಿನಿಮಾಗಳು ಅಂತ ಕನ್ನಡ ಚಲನಚಿತ್ರರಂಗದಲ್ಲಿ ಹೆಸರುವಾಸಿಯಾಗಿದೆ. ಸೊ ಅದರಲ್ಲಿ ಒಂದು ಸಿನಿಮಾ ಎಲ್ಲಿಂದಲೋ ಬಂದವರು ಅನ್ನೋದು ನನಗೆ ಭಾಳ ಇಷ್ಟವಾದಂತಹ ಒಂದು ಸಿನಿಮಾ. ಇದು ಕಥೆಯನ್ನು GS ಸದಾಶಿವ ಅವರು ಬರೆದಿರೋದು. ಭಾಳ ಒಂದು ಉತ್ತಮವಾದ ಕಥೆಗಾರರು ಮತ್ತು ಒಳ್ಳೆಯ ಕತೆ ಕೂಡ ಇದು ಎಲ್ಲಿಂದಲೋ ಬಂದವರು. ಅದಕ್ಕೆ ಚಿತ್ರಕಥೆ ಮತ್ತು ನಿರ್ದೇಶನ ಮಾಡಿರೋರು ಮತ್ತೊಬ್ಬ ಕಥೆಗಾರ ಪತ್ರಕರ್ತ P. ಲಂಕೇಶ್ ಅವರು. ಈ ಸಿನಿಮಾ 2 ಗಂಟೆ 10 ನಿಮಿಷ ಇದೆ. ಸೊ ಈ ಸಿನಿಮಾ 1980ರಲ್ಲಿ ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ದಿನವೇ ಬಿಡುಗಡೆ ಆಗಿತ್ತು. ಸೊ ಅದು ಒಂದು ವಿಶೇಷ ಈ ಸಿನಿಮಾದ್ದು. ಅಂದರೆ ಈ ಸಿನಿಮಾ ತಂಡ ಅವತ್ತೇ ವ್ಯಾಲೆಂಟೈನ್ಸ್ ದಿನನ ಆಚರಿಸಿದ್ದಾರೆ ಅನ್ಬೋದು. ಯಾಕಂದರೆ ಈ ಸಿನಿಮಾದಲ್ಲಿರೋದು ಒಂದು ಘನಘೋರ ಪ್ರೀತಿ ಮತ್ತು ಮೋಸದ ಕತೆ ಕೂಡ ಬಹಳ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಇದೆ. ಈ ಸಿನಿಮಾದಲ್ಲಿ ಸುರೇಶ್ ಹೆಬ್ಳಿಕರ್ ಅವರು, ಲೋಕೇಶ್ ಅವರು ಬಹಳ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ವಿಮಲಾ ನಾಯ್ಡು ಮತ್ತು ಮೀನಾ ಕುಟ್ಟಪ್ಪ ಅನ್ನೋರು ಕೂಡ ಅಭಿನಯಿಸಿದ್ದಾರೆ. ಸೊ ಇದರಲ್ಲಿ ಲೋಕೇಶ್ ಅವರ ಒಂದು ಎಂಟ್ರಿ ಏನಿದೆ ಅದನ್ನು ನಾನು ವಿಕ್ರಮ್ ಸಿನಿಮಾದಲ್ಲಿ ವಿಜಯ್ ಸೇತುಪತಿ ಅವರ ಎಂಟ್ರಿ ಇದೆಯಲ್ಲ ಆ ಲೆವೆಲಿಗೆ ಹೋಲಿಸ್ತೀನಿ. ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಏನು ಬರುತ್ತೆ, ಸಂಗೀತ ನಿರ್ದೇಶಕ ವಿಜಯ್ ಭಾಸ್ಕರ್ ಅವರು ಕೊಟ್ಟಿರೋದು, ಅದು ಆ ಲೆವೆಲಿಗೆ ಆ ಕಾಲದಲ್ಲೇ ಇದೆ. ಲಂಕೇಶ್ ಅವರ ತಳಮಳ ಏನೋ ನಿರ್ದೇಶನ ಅವ್ರು ಮಾಡಿದ್ದಾರೆ, ಲೋಕೇಶ್ ಅವರು ಅಭಿನಯಿಸಿದ್ದಾರೆ. ಆ ಬ್ಯಾಕ್ಗ್ರೌಂಡು ಲೋಕೇಶ್ ಅವರು ಬರೋ ಎಲ್ಲ ಬಹುತೇಕ ಸೀನ್ಗಳಲ್ಲಿ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟು ಹೈಲೈಟ್ ಆಗುತ್ತೆ. ಈ ಕಾಲದಲ್ಲಿ ಬಿ ಜಿ ಎಮ್ ಅಂತೀರಾ ನೀವು, ಒಂದು ಸತಿ ಈ ವಿಡಿಯೋ ಈ ಫಿಲಮ್ನ ನೋಡಿ ನೀವು ಗ್ಯಾರಂಟಿ ಆ ಕಾಲದಲ್ಲೇ ಏನು ಟ್ರಮಂಡಸ್ ಹಿನ್ನೆಲೆ ಸಂಗೀತ BGM ಇತ್ತು ಅನ್ನೋದನ್ನು ಖಂಡಿತ ನೀವು ಒಪ್ಕೊಳ್ತೀರಾ. ಇದು ಪರ್ಯಾಯ ಸಿನಿಮಾ. ದಾವಣಗೆರೆಯ ಕೊಂಡಜ್ಜಿಯ ಬಸಪ್ಪ ಅವರ ಮಗ ಮೋಹನ್ ಕುಮಾರ್ ಅವರು, ನನಗೆ ಗೊತ್ತಿಲ್ಲ, ಇದೊಂದು ಆಶ್ಚರ್ಯಕರ ಬೆಳವಣಿಗೆ. ನಾನೀಗ ದಾವಣಗೆರೆಯಲ್ಲೇ ಇರೋದ್ರಿಂದ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಅವರು ಬರಿತಾ ಇದ್ರಂತೆ ಲಂಕೇಶ್ ಪತ್ರಿಕೆಗೆ, ನನಗೆ ಗೊತ್ತಿಲ್ಲ. ಸೊ ಈ ಸಂಗೀತ ನಿರ್ದೇಶಕ ವಿಜಯ್ ಭಾಸ್ಕರ್ ಅವರ ಬಹಳ ಮನೋಜ್ಞ, ಅಂದರೆ ಒಂದು ಒಳ್ಳೆ ಮ್ಯೂಸಿಕ್ಕು ಸಿನಿಮಾಗೆ ಹಿನ್ನೆಲೆ ಸಂಗೀತ ಕೊಟ್ಟಿದ್ದಾರೆ. ಈ ಫಿಲಮ್ಗೆ 2 ಫಿಲಮ್ ಫೇರ್ ಅವಾರ್ಡ್ಸ್ ಕೂಡ ಬಂದಿದೆ. ಇದರಲ್ಲಿ ಸಿನಿಮಾ ಒಂದು ಬ್ಯಾಂಕ್ ಸೀನ್ ಬರಬೇಕಾದ್ರೆ ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋದು ಒಂದು ಅವಾಗ ಅವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಬಂದಾಗ ಹೇಳಿದರು. ಅದು ಅಷ್ಟು ಗಮನಕ್ಕೆ ಬರೋದಿಲ್ಲ. ಈ ಸಿನಿಮಾದ ಮುಖ್ಯ ಕಥೆ ಏನಂದರೆ, ಪೇಟೆಯಿಂದ ಹಳ್ಳಿಗೆ ವ್ಯವಸಾಯ ಮಾಡಬೇಕು ಅಂತ ಬರುವ ಒಂದು ಕುಟುಂಬ, ಅವರ ಕತೆ ವ್ಯತೆ. ಸೊ ಅಲ್ಲಿ ಆಗೋ ಅವ್ರ ನಷ್ಟ, ಇನ್ನೇನು ಇದು ಬೇಡ, ನಾವೆಲ್ಲ ವಾಪಸ್ ಪಟ್ಟಣಕ್ಕೆ ಹೋಗೋಣ ಅನ್ನುವ ಸಮಯದಲ್ಲಿ ಒಬ್ಬ ಆಳು ಬರ್ತಾನೆ. ಆ ಆಳಿನ ಪಾತ್ರ ಬ್ಯಾಲ ಅನ್ನುವುದು ಅಲ್ಲಿ ನಟ ಲೋಕೇಶ್ ಅವರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅಲ್ಲಿಂದ ಅವರ ಒಂದು ಬೆಳವಣಿಗೆ ಆಗಿ ಆ ನಂತರ ಆ ಕುಟುಂಬದ ಒಂದು ಭಾಗವಾಗಿ ಆ ಬ್ಯಾಲ ಅನ್ನುವ ಪಾತ್ರ ಬೆಳೆದು ಆತನ ಕತೆ ಏನು, ಆತ ಯಾರು, ಏನಾಗಿದ್ದ, ಯಾಕೆ ಅವನು ಹಿಂಗೆ ಬಂದಿದ್ದಾನೆ, ಏನು ಹೇಳ್ಕೊಳ್ತಾ ಇಲ್ಲ ಅವನ ಕತೆನ. ಸೊ ಈ ಒಂದು ಸೆಂಟಿಮೆಂಟ್ ಕತೆ ಮೂಲಕ ಅವನ ಒಂದು ಕತೆ ಹೊರಗಡೆ ಬಂದು, ಸೊ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗೂ ಕೂಡ ಮೈಸೂರಿನ ಮತ್ತು ಮೈಸೂರಿನ ಸುತ್ತಮುತ್ತ ಹಳ್ಳಿಯ ಚಿತ್ರಗಳು, ಆ ಹಸು ಸಾಕಾಣಿಕೆ, ಈ ಕೃಷಿ ಮತ್ತು ಒಂದು ಪ್ರಗತಿಪರ ಕೃಷಿ ಎಲ್ಲ, ಆಮೇಲೆ ಒಂದು ಅವಾರ್ಡ್ ಕೂಡ ಬರುತ್ತೆ. ಈ ಯಾರು ಕೃಷಿ ಮಾಡ್ತಾ ಇರ್ತಾನಲ್ಲ ಆ ಪಾತ್ರ, ಮುಖ್ಯ ಪಾತ್ರಕ್ಕೆ, ಇದೆಲ್ಲ ಒಂದು ಬೆಳವಣಿಗೆ ನೋಡಿ. ಆಮೇಲೆ ಸಿನಿಮಾ ಹಂತದಲ್ಲಿ ಈ ಬ್ಯಾಲೆನ ಕತೆ ತೆರೆದುಕೊಂಡು ಆತ ಏನು ಮಾಡಿದ್ದ, ಅವನು ಏನು ಮಾಡಿದ್ದಕ್ಕೆ ಇಲ್ಲಿಗೆ ಬಂದಿದ್ದ, ಏನಾಗಿತ್ತು ಅನ್ನೋದನ್ನು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಎಂಡಿಂಗು ಭಾಳ ನಿಮ್ಮ ನಿರೀಕ್ಷೆಗೂ ಮೀರಿ ಎಂಡಿಂಗು ಸಿನಿಮಾದಲ್ಲಿ ಸಿಗುತ್ತೆ. ಈ ಸುರೇಶ್ ಹೆಬ್ಳಿಕರ್ ಮಾಡಿರುವ ಗಂಡನ ಪಾತ್ರ, ಒಂದು ಕುಟುಂಬದಲ್ಲಿ ಗಂಡ ಯಾವ ರೀತಿ ಇರ್ತಾನೆ ಅನ್ನೋದನ್ನು ಭಾಳ ಚೆನ್ನಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಒಂದು ಕ್ಷಣ ಅವ್ನು ಹೊಡಿಬೇಕು, ಬಡಿಬೇಕು, ಬೇಯಬೇಕು ಅಂತಿರುತ್ತೆ, ಮತ್ತೊಂದು ಕ್ಷಣ ತಾನು ಮಾಡಿದ ತಪ್ಪು ಅನ್ನೋದು ಅರಿವಿಗೆ ಬರ್ತಿರುತ್ತೆ. ಇದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಈ ಸಿನಿಮಾದಲ್ಲಿ ನಿಮಗೆ ತುಂಬ ನಾನು ಹೇಳಿದ್ನಲ್ಲ ಹಿನ್ನೆಲೆ ಸಂಗೀತ ಮತ್ತು ಕ್ಯಾಮ್ರಾ ವರ್ಕು ಕೂಡ ತುಂಬ ಚೆನ್ನಾಗಿದೆ. ಕಪ್ಪು ಬಿಳುಪಿನ ಸಿನಿಮಾ ಇದು.
ಕಲರ್ ಗ್ರೇಡಿಂಗ್ ಆಗಿರ್ಬೋದೇನೋ ಗೊತ್ತಿಲ್ಲ. ನಾನು ನೋಡಿದ್ದು ಯೂಟ್ಯೂಬಲ್ಲಿ ಸಿಕ್ಕಿದ್ದು ಕಲರ್ ಕಪ್ಪು ಬಿಳುಪಿನಲ್ಲೇ. ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದೇವ ಅನ್ನೋ ಹಾಡು ನಮ್ಮ ಇವರು SP ಬಾಲಸುಬ್ರಹ್ಮಣ್ಯ ಮಾಡಿರೋದು, ಮತ್ತು ಕೆಂಪಾದವೋ ಎಲ್ಲ ಕೆಂಪಾದವೋ, ಈ 2 ಹಾಡುಗಳು ಬಹುಮುಖ್ಯವಾಗಿ ಸಿನಿಮಾದಲ್ಲಿದೆ. ಒಂದು ದೇವರ ಹಾಡು ಕೂಡ ಇದೆ. 3 ಹಾಡುಗಳು ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಗಾಯನದಲ್ಲಿ ಭಾಳ ಇಷ್ಟ ಆಗುತ್ತೆ ಸಿನಿಮಾ ಸಂಗೀತ ಪ್ರಿಯರಿಗೆ. ಒಂದು ಆಳಿನ ಕತೆ, ಒಂದು ಕುಟುಂಬದ ಕತೆ, ಲವ್ ಸ್ಟೋರಿ ಕೂಡ ಈ ಸಿನಿಮಾದಲ್ಲಿ ಇರುವುದು. ಇನ್ನೊಂದು ಎಳೆ ಬರುತ್ತೆ, ನಾಸ್ತಿಕತೆ ಮತ್ತು ಆಸ್ತಿಕತೆ ಬರುತ್ತೆ. ಸೊ ಅದನ್ನು ಭಾಳ ಚೆನ್ನಾಗಿ ಸಿನಿಮಾದಲ್ಲಿ ತೊಗೊಂಬಂದಿದ್ದಾರೆ ಜೊತೆಯಲ್ಲಿ ಅಂತ ನನಗೆ ಅನಿಸುತ್ತೆ. ಸಸ್ಪೆನ್ಸ್ ಇರೋದು ಕೂಡ ಭಾಳ ಇಷ್ಟ ಆಗುತ್ತೆ. ಸಿನಿಮಾ ನೀವು ನೋಡಿದ್ರೆ ಹಳೆಯ ಒಂದು ಸಿನಿಮಾ ಇದನ್ನು ಫುಲ್ ನೋಡಿದಾಗ ಯೂಟ್ಯೂಬಲ್ಲಿರೋದು 2 ನಿಮಿಷ 2 ಗಂಟೆ 10 ನಿಮಿಷ ಇರೋ ಒಂದು ವಿಡಿಯೋನ ನೋಡಿ. ಇನ್ನೊಂದು 1 ಗಂಟೆ 50 ನಿಮಿಷ ಏನೋ ಇದೆ, ಅದನ್ನು ನೋಡೋಕ್ಕೆ ಹೋಗ್ಬಿಡಿ, ಎಂಡಿಂಗ್ ಗೊತ್ತಾಗಲ್ಲ. ನಾನು ಭಾಳ ಹಿಂದೆ ಒಂದು ಸತಿ ತುಮಕೂರಲ್ಲಿದ್ದಾಗ ನೋಡಿದ್ದೆ, ಈಗ ದಾವಣಗೆರೆಯಲ್ಲಿ ಬಂದಾಗ ನೋಡಿದ್ದೀನಿ. 2 ಗಂಟೆ 10 ನಿಮಿಷದಲ್ಲಿ ಕಡೆ ಎಂಡ್ವರೆಗೂ ಸಿನಿಮಾ ಇದೆ. ಒಂದು ಪ್ರಶ್ನೆಯನ್ನು ಕೂಡ ನೋಡೋದ್ರಲ್ಲಿ ಸಿನಿಮಾ ಹುಟ್ಟಾಕುತ್ತೆ. ಸೊ ಈ ರೀತಿಯ ಸಿನಿಮಾಗಳು ಮತ್ತೆ ಯಾವುದಾದ್ರೂ ಇತ್ತಂದರೆ ಅದನ್ನು ಕಮೆಂಟ್ ಮಾಡಿ, ಆ ಸಿನಿಮಾ ನಾನು ನೋಡಿ ಅದ್ರ ಬಗ್ಗೆ ಮಾತಾಡ್ತೀನಿ. ಎಲ್ಲಿಂದಲೋ ಬಂದವರು ಸಿನಿಮಾ, ಈ ನೆಪದಲ್ಲಿ ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.